ಈಗ ನಾವು ಸಂದರ್ಭಾನುಸಾರ ವಿವರಿಸಿರಿ. ಪ್ರಶ್ನೆ 1, ಮಗ್ಗಬಲ್ಲ ಕೊರಳಿಗೆ ಹಗ್ಗ. ಪ್ರಸ್ತುತ ಈ ವಾಕ್ಯವನ್ನು ಬಾಗಲೋಡಿ ದೇವರಾಯ ರಚಿಸಿರುವ ಮಗ್ಗದ ಸಾಹಿಬ ಎಂಬ ಕಥೆಯಿಂದ ಇದನ್ನು ಆಯ್ದುಕೊಳ್ಳಲಾಗಿದೆ. ಪ್ರಸ್ತುತ ಈ ಕಥೆಯನ್ನು ಸಮಗ್ರ ಕಥೆಗಳೆಂಬ ಕಥಾ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಪ್ರಸ್ತುತ ಈ ವಾಕ್ಯವನ್ನು ಅಬ್ದುಲ್ ರಹೀಂ ತನ್ನನ್ನು ಯಾರಾದರೂ ಮಗ್ಗದ ಸಾಹಿಬರೆಂದು ಕರೆದರೆ ರೋಷದಿಂದ ಅನಿಷ್ಟದ ಮಗ್ಗದ ಹೆಸರೆತ್ತಬೇಡಿ, ಮಗ್ಗಬಲ್ಲ ಕೊರಳಿಗೆ ಹಗ್ಗ ಎಂದು ಹೇಳುತ್ತಿದ್ದರು. ವಿವರಣೆ: ಮಗ್ಗದ ಕೆಲಸ ನಿಂತು ಹೋಗಿ ಮಗ್ಗದಿಂದ ಸಂಪಾದನೆ ಆಗದೆ ಊಟಕ್ಕೂ ಕಷ್ಟ ಪಡಬೇಕಾದ ಸ್ಥಿತಿ ಬಂದು ಮಗ್ಗದವರೆಲ್ಲ ಭಿಕಾರಿಗಳಾದರು. ಕೊರಳಿಗೆ ಹಗ್ಗ ಎಂದರೆ ನೇಣು ಹಾಕಿಕೊಂಡು ಸಾಯುವ ಸ್ಥಿತಿ. ಅನ್ನ ಸಂಪಾದಿಸಿಕೊಡುತ್ತಿದ್ದ ಮಗ್ಗ ಈಗ ಸಾಯುವ ಸ್ಥಿತಿಯನ್ನು ತಂದೊಡ್ಡಿದ್ದರಿಂದ ಈ ವಾಕ್ಯವನ್ನು ರಹೀಂ ವ್ಯಕ್ತಪಡಿಸಿದ್ದಾನೆ. ಪ್ರಶ್ನೆ 2, ಕಳ್ಳನಾದವನು ಮನೆ ಬಿಟ್ಟು ಓಡಿ ಹೋದವನು ಮಗನೇ ಅಲ್ಲ. ಉತ್ತರ: ಪ್ರಸ್ತಾವನೆ: ಪ್ರಸ್ತುತ ಈ ವಾಕ್ಯವನ್ನು ಬಾಗಲೋಡಿ ಮಹದೇವರವರು ರಚಿಸಿರುವ ಮಗ್ಗದ ಸಾಹಿಬ ಎಂಬ ಕಥೆಯಿಂದ ಆಯ್ದುಕೊಳ್ಳಲಾಗಿತ್ತು. ಈ ಕಥೆಯನ್ನು ಲೇಖಕರು ಸಮಗ್ರ ಕಥೆಗಳೆಂಬ ಕಥಾ ಸಂಕಲನದಿಂದ ಆರಿಸಲಾಗಿದೆ. ಸಂದರ್ಭ: ಪ್ರಸ್ತುತ ಈ ವಾಕ್ಯವನ್ನು ರಹೀಮ ತನ್ನ ಮಗನಾದ ಕರೀಮನ ಬಗ್ಗೆ ಮನೆಯವರಿಗೆ ಈ ಮಾತನ್ನು ಹೇಳಿದನು. ಕರೀಮನು ಶಾಲಾ ವಾರ್ಷಿಕೋತ್ಸವದಲ್ಲಿ ಅಭಿನಯಿಸಿದ ನಾಟಕದಲ್ಲಿ ಸ್ತ್ರೀ ಪಾತ್ರವನ್ನು ಧರಿಸಿದ್ದನು. ಅದಕ್ಕಾಗಿ ಅಮ್ಮನಿಂದ ಹಳೆ ಚಿನ್ನದ ಸರವನ್ನು ಗೌಪ್ಯವಾಗಿ ಪಡೆದಿದ್ದನು. ವಾರ್ಷಿಕೋತ್ಸವದ ನಂತರ ಮನೆಗೆ ಮತ್ತೆ ಬರಲೇ ಇಲ್ಲ. ಆ ಸಂದರ್ಭದಲ್ಲಿ ರಹೀಮನು ಈ ಮಾತನ್ನು ಹೇಳಿದನು. ವಿವರಣೆ: ಕರೀಮನ ಅಮ್ಮನಿಂದ ಗೌಪ್ಯವಾಗಿ ಚಿನ್ನದ ಸರವನ್ನು ಪಡೆದಿದ್ದು ತಂದೆಗೆ ಅಣ್ಣಂದಿರಿಗೂ ತಿಳಿದಿರಲಿಲ್ಲ. ಹೀಗಾಗಿ ತಂದೆ ಆತನನ್ನು ಕದ್ದನೆಂದು ತಿಳಿದು ಕಳ್ಳ ಎಂದು ಕೊಂಡನು. ಹಾಗೂ ಅಪ್ಪ ಅಮ್ಮನಿಗೆ ಗೌರವ ಕೊಡದೆ ಹೇಳದೆ ಕೇಳದೆ ಮನೆ ಬಿಟ್ಟು ಹೋಗಿದ್ದರಿಂದ ಆತನನ್ನು ಮಗನೇ ಅಲ್ಲ ಎಂದು ಸಿಟ್ಟಿನಿಂದ ಹೇಳಿದನು. ವಿಶೇಷತೆ: ಇಲ್ಲಿ ರಹೀಮನ ಸಿಟ್ಟು ವ್ಯಕ್ತವಾಗಿದೆ. ಭಾಷೆ ಸರಳವಾಗಿದ್ದು ಆಡು ಭಾಷೆಯಲ್ಲಿ ಸಂದರ್ಭವಾಗಿ ಮೂಡಿ ಬಂದಿದೆ. ವಿಶೇಷತೆ: ತಂದೆ ಮಕ್ಕಳಲ್ಲಿ ಉಂಟಾದ ವಿರಸದ ಬಗ್ಗೆ ಹೇಳಲಾಗಿದೆ. ಇಲ್ಲಿ ರಹೀಮನ ಸಿಟ್ಟು ವ್ಯಕ್ತವಾಗುತ್ತದೆ. ಭಾಷೆ ಸರಳವಾಗಿದ್ದು ಆಡು ಭಾಷೆಯಲ್ಲಿ ಸಂದರ್ಭಾನುಸಾರವಾಗಿ ಮೂಡಿ ಬಂದಿದೆ. ಪ್ರಶ್ನೆ 3, ನಿಮ್ಮ ಹಳೆಯ ಶಿಷ್ಯನಿಗೆ ಇದೊಂದು ಉಪಕಾರ ಮಾಡಿ. ಉತ್ತರ: ಪ್ರಸ್ತಾವನೆ: ಪ್ರಸ್ತುತ ಈ ವಾಕ್ಯವನ್ನು ಬಾಗಲೋಡಿ ಮಹದೇವರವರು ರಚಿಸಿರುವ ಮಗ್ಗದ ಸಾಹಿಬ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದ್ದು, ಇದನ್ನು ಲೇಖಕರ ಸಮಗ್ರ ಕಥೆಗಳು ಎಂಬ ಕಥಾ ಸಂಕಲನದಿಂದ ಆರಿಸಲಾಗಿದೆ. ಸಂದರ್ಭ: ಪ್ರಸ್ತುತ ಈ ವಾಕ್ಯವನ್ನು ಕರೀಮನು ತನ್ನ ಗುರುಗಳಾದ ಶಂಕರಪ್ಪನವರಿಗೆ ತಂದೆಯು ತನ್ನನ್ನು ಮನೆಗೆ ಸೇರಿಸದೆ ಬಾಗಿಲು ಹಾಕಿದಾಗ ಗುರುಗಳ ಬಳಿ ಬಂದು ಸಂಧಾನ ಮಾಡಿಸಿರಿ ಎಂದು ನಿವೇದಿಸಿಕೊಳ್ಳುತ್ತಾ ಈ ವಾಕ್ಯವನ್ನು ವಿನಮ್ರದಿಂದ ಕೇಳಿಕೊಂಡನು. ವಿವರಣೆ: ಕರೀಮ ಗುರುಗಳಾದ ಶಂಕರಪ್ಪನವರಲ್ಲಿ ಬಹಳ ಭಯಭಕ್ತಿ ಹಾಗೂ ಗೌರವ, ಮಗ್ಗದ ಬಗ್ಗೆ ಆಸಕ್ತಿ ಇದ್ದ ಇವನಿಗೆ ಉತ್ತೇಜಿಸಿ ಪ್ರೋತ್ಸಾಹಿಸಿದರು. ಮುಂದೆ ಈ ಯುವಕನಾದ ಕರೀಮನು ಸಾಕಷ್ಟು ಹಣ ಸಂಪಾದಿಸಿದ್ದ. ಅದನ್ನು ತಂದೆ ತಾಯಿಗೆ ಒಪ್ಪಿಸಲು ಬಂದಾಗ ತಂದೆ ಸಿಟ್ಟಿನಿಂದ ಹೊರಗಟ್ಟಿದರು. ತನ್ನ ಮಾತನ್ನು ಕೇಳದ ತಂದೆಯನ್ನು ಒಪ್ಪಿಸಲು ಗುರುಗಳಾದ ಶಂಕರಪ್ಪನವರಿಂದ ಸಾಧ್ಯವೆಂದು ಅವರ ಬಗ್ಗೆ ಅವನಿಗಿದ್ದ ವಿಶ್ವಾಸವನ್ನು ಈ ಮೂಲಕ ವ್ಯಕ್ತಪಡಿಸಿದನು. ವಿಶೇಷತೆ: ಶಿಷ್ಯನಿಗೆ ಗುರುಗಳ ಬಗ್ಗೆ ಇದ್ದ ವಿಶ್ವಾಸ ಈ ವಾಕ್ಯದಲ್ಲಿ ವ್ಯಕ್ತವಾಗಿದೆ. ಗುರು ಶಿಷ್ಯರ ಅಗಾಧ ಪ್ರೇಮ, ನಂಬಿಕೆ, ವಿಶ್ವಾಸಗಳು ಈ ವಾಕ್ಯದಲ್ಲಿ ವ್ಯಕ್ತವಾಗುತ್ತದೆ. ಸರಳವಾದ ಭಾಷೆಯಲ್ಲಿ ವ್ಯಕ್ತವಾಗಿದೆ.
ಕರೀಮನ ಪಶ್ಚಾತ್ತಾಪದ ದನಿ ಇಲ್ಲಿ ಬರುತ್ತದೆ. ಪ್ರಶ್ನೆ 4. ಪ್ರಶ್ನೆ 4 ಏನಪ್ಪಾ ಅಂದ್ರೆ, ದೇವರು ದೊಡ್ಡವನು, ದೇವರು ದಯಾಳು. ಪ್ರಸ್ತುತ ಈ ವಾಕ್ಯವನ್ನು ಬಾಗಲೋಡಿ ದೇವರಾಯವರು ರಚಿಸಿರುವ ಮಗ್ಗದ ಸಾಹೇಬ ಎಂಬ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಇದನ್ನು ಸಮಗ್ರ ಕಥೆಗಳೆಂಬ ಕಥಾ ಸಂಕಲನದಿಂದ ಆರಿಸಲಾಗಿದೆ. ಸಂದರ್ಭ: ಪ್ರಸ್ತುತ ವಾಕ್ಯವನ್ನು ರಹೀಂ ಸಾಹೇಬ್ ತನ್ನ ಮಗನ ಕರೀಮನ ಬಗ್ಗೆ ಹೇಳಿದನು. ಶಂಕರಪ್ಪನವರು ವಾರ್ತಾ ಪತ್ರಿಕೆಯಲ್ಲಿ ಕರೀಮನಿಗೆ ರಾಷ್ಟ್ರಪತಿಗಳು ಪದ್ಮಭೂಷಣ ಪ್ರಶಸ್ತಿ ಕೊಟ್ಟು ಗೌರವಿಸಿದ ಬಗ್ಗೆ ಬಂದ ವರದಿಯನ್ನು ಓದಿ ಹೇಳಿದಾಗ ಆ ಗೌರವ ಸಾಹೇಬ ಎಂಬುದಕ್ಕಿಂತ ಹೆಚ್ಚು ಎಂಬುದನ್ನು ಅರಿತಾಗ ಈ ವಾಕ್ಯವನ್ನು ಹೇಳಿದನು. ಇನ್ನು ವಿವರಣೆ: ಕರೀಮನಿಗೆ ಸಿಕ್ಕ ಗೌರವದಿಂದ ಸಂತೋಷ ಪಟ್ಟ ರಹೀಂ, ದೇವರು ದೊಡ್ಡವನು, ಕರೀಂ ಮಾಡಿದ ತಪ್ಪನ್ನು ಕ್ಷಮಿಸಿದ್ದಾನೆ, ಅದೇ ರೀತಿ ಆತ ದಯಾವಂತನಾಗಿರುವುದರಿಂದ ಈ ಪ್ರಶಸ್ತಿ ಕೊಡಿಸಿದ್ದಾನೆ ಎಂಬ ಈ ಭಾವನೆ ಈ ವಾಕ್ಯದಲ್ಲಿ ಮೂಡಿ ಬಂದಿದೆ. ವಿಶೇಷತೆ: ದೇವರ ಬಗ್ಗೆ ಇದ್ದ ನಂಬಿಕೆ ಬಗ್ಗೆ ವಿವರಿಸಲಾಗಿದೆ. ತಂದೆ ಮಗನು ಬಗೆದಿದ್ದ ಪ್ರೀತಿ ವಾತ್ಸಲ್ಯದ ಬಗ್ಗೆ ತಿಳಿಸಲಾಗಿದೆ. ಭಾಷೆ ಸರಳ, ಸುಂದರ ಹಾಗೂ ರೋಚಕಪೂರ್ಣವಾಗಿಯೂ ಭಾವುಕತೆಯಿಂದಲೂ ಕೂಡಿದೆ.